ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಚನೆನೇ ತೆಗೆದು ನೋಡಿ. ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಕೂಡ ತಮಿಳುನಾಡಿನವರು ಕೇಂದ್ರ ಸರ್ಕಾರ ಅಂತ ಕರೆಯಲ್ಲ, ಯೂನಿಯನ್ ಗೌರ್ಮೆಂಟ್ ಅಂತ ಕರೀತಾರೆ. ಯಾಕಂದರೆ ಇದು ರಾಜ್ಯಗಳ ಒಕ್ಕೂಟ. ಕಾವೇರಿ ಗಲಾಟೆ ಆದಾಗ ನೆರವಿಗೆ ಬರ್ತಕ್ಕಂಥ ಪ್ರಿಯಂಬಲ್ನ ಈ ಸಾಲು ರಾಜ್ಯಗಳ ಒಕ್ಕೂಟ. ರಾಜ್ಯಗಳಿಗೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಸ್ವಾಯತ್ತ ಅಧಿಕಾರ ಮತ್ತು ಸ್ವಾತಂತ್ರ್ಯಗಳು ಇದೆ. ಮುಂದುವರೆದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳೋದು ನಾಗರಿಕತ್ವದ ಬಗ್ಗೆ. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ 18 ವರ್ಷದ ನಂತರ ನಾಗರಿಕತ್ವ ಬರ್ತದೆ ಮತ್ತು ಮತಾಧಿಕಾರದ ಹಕ್ಕು ಬರ್ತದೆ. ಮೀಡಿಯಾದವರೆಲ್ಲ ಚುನಾವಣೆ ಸಮಯದಲ್ಲಿ ಮತದಾನ ಅಂತ, ದಾನ ಅಲ್ಲ ಇದು. ದಾನ ಅಂದರೆ ಪಡೆಯವರು ಎಂದರೆ ಏನು? ಪಡೆಯವರು ಏನಾಗಬೇಕು? ಅಲ್ಲಲ್ಲ, ಮತಾಧಿಕಾರ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತಾಧಿಕಾರ. ನೆಕ್ಸ್ಟ್ ಭಾಗದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೋದು ನಾಗರಿಕರಿಗೆ ಇರಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಯಾವುದು, ಏನು ಕರ್ತವ್ಯ ಮಾಡಬೇಕು. ಅದಾದ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೋದು ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಗಳು ಯಾವುದು, ಕರ್ತವ್ಯ ಮತ್ತು ಅಧಿಕಾರ. ವಿಶೇಷ ಗಮನಿಸಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಪ್ರಧಾನಮಂತ್ರಿ ಹುದ್ದೆ ಇರ್ಬೋದು, ಅತ್ಯುನ್ನತವಾಗಿ ರಾಷ್ಟ್ರಪತಿಯ ಹುದ್ದೆಯ ಅಧಿಕಾರ ವ್ಯಾಪ್ತಿಯ ಉಲ್ಲೇಖಗಳು, ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳು ಭಾರತ ಸಂವಿಧಾನದ ಅನಂತರದ ಭಾಗಗಳಲ್ಲಿ ಬರ್ತವೆ ಅನ್ನೋದು ಮುಖ್ಯ. ಬಹುಶಃ ಪ್ರಪಂಚದ ಬೇರೆ ಸಂವಿಧಾನದಲ್ಲಿ ಯಾವ ವಿನ್ಯಾಸ ಇದೆ ಗೊತ್ತಿಲ್ಲ ನಮಗೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಿಜವಾದ ಘನತೆಯುಳ್ಳ ಒಂದು ರಚನೆ. ಯಾಕಂದರೆ ಜನತೆಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಅನಂತರದಲ್ಲಿ ಶಾಸಕಾಂಗ, ಕಾರ್ಯಾಂಗ, ಸಂಸತ್ತು, ರಾಷ್ಟ್ರಪತಿಯವರೆಗೆ ಚರ್ಚೆ ಹೋಗ್ತದೆ. ಭಾರತ ಸಂವಿಧಾನ ಇವತ್ತು ಯಾಕೆ ನಾವು ನೆನೆಸ್ಕೋಬೇಕು ಅಂತಂದರೆ, ಭಾರತ ಸಂವಿಧಾನ ರಚನೆ ಮಾಡ್ತಿದ್ದಂಥ ಕಾಲದಲ್ಲಿ 42ರಿಂದ 49 ಆ ಅವಧಿಯಲ್ಲಿ ಭಾರತದಲ್ಲಿ ಪರಿಸ್ಥಿತಿ ಸಮಾಧಾನವಾಗಿ ಇರಲಿಲ್ಲ. ಅವತ್ತು ಮಾತ್ರ ಅಲ್ಲ, ಯಾವತ್ತೂ ಸಮಾಧಾನವಾಗಿಲ್ಲ. ಕೌಟುಂಬಿಕ ಜಗಳದಿಂದ ಮೊದಲುಗೊಂಡು, ಊರಿಗೇರಿ ಜಗಳದಿಂದ ಮೊದಲುಗೊಂಡು, ಆಳುವಳಿಯ ಸಂಘರ್ಷದಿಂದ ಮೊದಲುಗೊಂಡು, ಮತದಾರರು ಮತ್ತು ಚುನಾಯಿತ ಪ್ರತಿನಿಧಿಗಳ ಸಂಘರ್ಷ ಹೋರಾಟದಿಂದ ಮೊದಲುಗೊಂಡು ಯಾವತ್ತೂ ಕೂಡ ಸಮಾಧಾನದ ವಾತಾವರಣ ಇಲ್ಲ. ವಿಶೇಷವಾಗಿ ಭಾರತ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನ ಇಶ್ಯೂ ಇರ್ಬೋದು, ರೈತ ಕಾರ್ಮಿಕರ ಹೋರಾಟ ಇರ್ಬೋದು, ಮತ್ತು ಬ್ರಿಟಿಷರಿಂದ ಅಧಿಕಾರ ಹಸ್ತಾಂತರ ಆದಮೇಲೆ ಯಾರು ಆಳ್ವಿಕೆ ಮಾಡಬೇಕು, ಎಂಥ ಭಾರತ ಬೇಕು ಎಂಬುದರ ಬಗ್ಗೆ ಬಹಳ ದೊಡ್ಡ ಅಪೇಕ್ಷೆಗಳು, ಆಶಯಗಳು, ಅವುಗಳ ನಡುವೆ ಘರ್ಷಣೆ ಮತ್ತು ಸಂಘರ್ಷಗಳು ಇದ್ದವು. ಇದು ಬಹಳ ದೊಡ್ಡ ಸವಾಲು. ಇದು ಚಲನಶೀಲವಾದ ಸವಾಲುಗಳು. ಎರಡನೇದು ಪಾರಂಪರಿಕವಾಗಿರ್ತಕ್ಕಂಥ ಕೆಲವು ಸವಾಲುಗಳಿದ್ದು, ಆ ಸವಾಲುಗಳು ಆ ಕಾಲದಲ್ಲಿ ಹುಟ್ಟಿದ ಸವಾಲುಗಳಲ್ಲ. ಇಂಡಿಯಾ ಪಾಕಿಸ್ತಾನ ಚರ್ಚೆ ಆ ಕಾಲದ್ದು. ಆದರೆ 5,500 ವರ್ಷಗಳಿಂದ ನಿರಂತರವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ಬೇರೆ ಸವಾಲುಗಳು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿರ್ತಕ್ಕಂಥವ್ರ ಮುಂದೆ ಇತ್ತು. ಅದ್ಯಾವುದು? ಆರ್ಥಿಕ ಬಡತನ, ಸಾಮಾಜಿಕ ಅಸಮಾನತೆ, ಲಿಂಗ ತಾರತಮ್ಯ, ದೇವದಾಸಿ ಪದ್ಧತಿ, ಮಹಿಳೆಯರಿಗೆ ಮದುವೆಗೆ ಸಂಬಂಧಪಟ್ಟಂಗೆ, ಆಸ್ತಿಗೆ ಸಂಬಂಧಪಟ್ಟಂಗೆ, ಅವರ ಜ್ಞಾನಗಳಿಗೆ ಸಂಬಂಧಪಟ್ಟಂಗೆ ಅವರಿಗೆ ಇರಲೇಬೇಕಾಗಿದ್ದ ಎಲ್ಲ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗಿತ್ತು. ಕೆಲವರು ಮಾತ್ರ ಉಳ್ಳವರು, ಅನೇಕರು ಇಲ್ಲದವರು. ಈ ಬಗೆಯ ಸಮಸ್ಯೆಗಳಿತ್ತಲ್ಲ, ಈ ಬಗೆಯ ಸಮಸ್ಯೆಗಳಿಗೆ 5,500 ವರ್ಷಗಳ ಇತಿಹಾಸ ಇತ್ತು, 5,500 ವರ್ಷಗಳ ಪರಂಪರೆ ಇತ್ತು. ಇದು ಬಾಬಾ ಸಾಹೇಬರಿಗೆ ಮಾತ್ರವೇ ಗೊತ್ತಿತ್ತು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆಕಾರರಲ್ಲಿ ಉಳಿದವರಿಗೆ ದೀರ್ಘವಾದ ಸ್ಟಡಿ ಮತ್ತು ಸಂಶೋಧನೆ ಇರಲಿಲ್ಲ. ಗಾಂಧಿಯವರಿಗೆ ಇಂಡಿಯನ್ ಹಿಸ್ಟ್ರಿ ಶುರುವಾಗದೆ 1905ರಿಂದ. ಬಾಬಾ ಸಾಹೇಬರಿಗೆ ಇಂಡಿಯಾದ ಚರಿತ್ರೆ ಶುರುವಾಗೋದು ಬುದ್ಧ ಪೂರ್ವದಿಂದ. ಸೊ ಹಾಗಾಗಿ ಬುದ್ಧ ಪೂರ್ವದಿಂದ ಇಲ್ಲಿವರೆಗೆ ಭಾರತದಲ್ಲಿ ನಡೆದಂಥ ಎಲ್ಲ ಬಗೆಯ ಅನ್ಯಾಯ, ಅಸಮಾನತೆಯ ಬಹಳ ದೊಡ್ಡ ಸವಾಲುಗಳು ಬಾಬಾ ಸಾಹೇಬ್ ಹೊಂದಿದ್ದರು. ಜೊತೆಗೆ ಆ ಹೊತ್ತಿಗೆ ಅವು ಬೆಳೆದಿರ್ತಿದ್ವು. ಅನೇಕ ಕೋಮುಗಳು, ಅನೇಕ ಭಾಷೆಗಳು,
ಅನೇಕ ಧರ್ಮಗಳು, ಅನೇಕ ನಂಬಿಕೆಗಳು ಇವೆಲ್ಲವಿತ್ತು. ಇವೆಲ್ಲವನ್ನು ಸಾಂಪ್ರದಾಯಿಕ ಅಲಿಖಿತ ಕಾನೂನುಗಳು ನಿಯಂತ್ರಣ ಮಾಡ್ತಿದ್ವು. ಅವು ಪುಸ್ತಕದಲ್ಲಿ ಇರಲಿಲ್ಲ, ಪೇಪರ್ಲಿ ಇರಲಿಲ್ಲ. ಅವನ ಅಲಿಖಿತ ಕಾನೂನುಗಳು ಅಂತ ನಾವು ಕರೀತೀವಿ, ಬರೆಯದಿರತಕ್ಕಂಥ ಕಾನೂನುಗಳು. ಆ ಅಲಿಖಿತ ಕಾನೂನುಗಳು ಯಾವುದರ ಆಧಾರದ ಮೇಲೆ ನಿಂತಿದ್ದು ಅಂತ ಕೇಳಿದ್ರೆ, ಒಂದು ಧರ್ಮ, ಮತ್ತೊಂದು ಅಸಮಾನತೆಯ ಸಾಮಾಜಿಕ ಬದುಕು. ಅಸಮಾನತೆಯ ಸಾಮಾಜಿಕ ಬದುಕು ಮತ್ತು ಧರ್ಮ ಇವುಗಳ ಆಧಾರದ ಮೇಲೆ ಅಲಿಖಿತ ಕಾನೂನುಗಳು ನಿಂತಿದ್ವು. ಅಲಿಖಿತ ಕಾನೂನುಗಳು ಏನು ಮಾಡ್ತಿದ್ವು ಅಂತಂದರೆ, ಎಲ್ಲ ಬಗೆಯ ಅನ್ಯಾಯಗಳನ್ನು ಸಮರ್ಥಿಸುವುದು, ಮುಂದುವರಿಸುವುದು, ಎಲ್ಲ ಬಗೆಯ ಅಸಮಾನತೆಗಳನ್ನು ಸಮರ್ಥಿಸುವುದು, ಮುಂದುವರಿಸುವುದು, ಎಲ್ಲ ಬಗೆಯ ಅಪಮಾನಗಳನ್ನು ಸಮರ್ಥಿಸುವುದು, ಮುಂದುವರಿಸುವುದು. ಹೀಗಿದ್ದರಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆಕಾರ ಮುಂದಿದ್ದಂಥ ಸವಾಲುಗಳು ಬಹಳ ಕಠಿಣವಾಗಿತ್ತು. ಆ ಕಾರಣಕ್ಕಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಗಾತ್ರದಲ್ಲಿ ಬೃಹತ್ತಾಯಿತು. ತುಂಬ ಜನ ಸಂವಿಧಾನದ ಏನಂತಾರೆ ಪಂಡಿತರು ಅಂತಲೂ ಕೂಡ ಕೆಲವರು ಕರೀತಾರೆ. ಅವರನ್ನು ಒಳಗೊಂಡಂತೆ ತುಂಬ ಜನ ಒಂದು ಹೇಳಿಕೆಯನ್ನು ಕ್ರಿಯೇಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ಏನಂತಂದರೆ, ಪ್ರಪಂಚದ ಯಾವ ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಂವಿಧಾನ ಇಲ್ಲ, ಭಾರತದಲ್ಲಿ ಇದೆ ನೋಡ್ರಿ ದೊಡ್ಡ ಸಂವಿಧಾನ. ಎದಕ್ಕಿದೆ ದೊಡ್ಡ ಸಂವಿಧಾನ ಅಂತ ಕೇಳಬೇಕಲ್ಲ, ಅದಕ್ಕೆ ಉತ್ತರ ಇಲ್ಲ. ಬೇರೆ ಬೇರೆ ದೇಶದಲ್ಲಿ ಸಂವಿಧಾನ ಪುಟಗಳು ಕಡಿಮೆ ಇದೆ, ಸಣ್ಣದಿದೆ, ಭಾರತದಲ್ಲಿ ದೊಡ್ಡ ಸಂವಿಧಾನ ಇದೆ ಅಂತ ಹೆಮ್ಮೆ ಪಡೋದಲ್ಲ, ವಿಷಾದ ಪಡಬೇಕು. ಯಾಕೆ ವಿಷಾದ ಪಡಬೇಕಂತಂದ್ರೆ, ಬೇರೆ ದೇಶಗಳಲ್ಲಿ ಇದ್ದಂಥ ಸಮಸ್ಯೆಗಳಿಗಿಂತ ಇಲ್ಲಿ ಸಮಸ್ಯೆಗಳು ಸಾವಿರಾರು ಜಾಸ್ತಿ ಇದಾವಲ್ಲ, ಅವನ್ನ ಅಡ್ರೆಸ್ ಮಾಡ್ಬೇಕಲ್ಲ. ಆ ಕಾರಣಕ್ಕಾಗಿ ಸಂವಿಧಾನದ ಗಾತ್ರ ದೊಡ್ಡದಾಗಿದೆ. ಏನು ಸುಮ್ಮನೆ ಲಾಲಿ ಪದ, ಜೋಗಳ ಪದ ಬರ್ದಿಲ್ಲಲ್ವ? ಪ್ರತಿಯೊಂದನ್ನು ಅಡ್ರೆಸ್ ಮಾಡ್ಬೇಕಲ್ಲ. ಭಾಷೆಗೆ ಸಂಬಂಧಪಟ್ಟಿದ್ದು, ನಂಬಿಕೆಗೆ ಸಂಬಂಧಪಟ್ಟಿದ್ದು ಎಲ್ಲದನ್ನು ಅಡ್ರೆಸ್ ಮಾಡ್ಬೇಕಲ್ಲ. ಇಲ್ಲಿ ಸಾಂಪ್ರದಾಯಿಕ ಕಾನೂನುಗಳು ಏನಿದ್ದಾವೆ ಇಂಡಿಯಾದಲ್ಲಿ, ಪ್ರಪಂಚದ ಬೇರೆ ದೇಶಗಳಲ್ಲಿ ಇರಲಾರದಷ್ಟು ಧಾರ್ಮಿಕ ಸಂಬಂಧಿ, ಸಾಮಾಜಿಕ ಸಂಬಂಧಿ ಅಲಿಖಿತ ಕಾನೂನುಗಳಿದ್ದಾವೆ. ಇಲ್ಲಿವರೆಗಿದ್ದಾವೆ. ಜಾತಿಗೊಂದು ಕಾನೂನು, ಸಂಸ್ಕೃತಿಗೊಂದು ಕಾನೂನು, ಏರಿಗೊಂದು ಕಾನೂನು, ಊರಿಗೊಂದು ಕಾನೂನು. ಅಷ್ಟು ಮಾತ್ರವಲ್ಲ, ದೇಹದಲ್ಲಿ ಇರತಕ್ಕಂಥ ಬೇರೆ ಬೇರೆ ಅಂಗಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಿದಾವಲ್ಲ. ಬಲಗೈ ಎಡಗೈ, ಅದರಲ್ಲಿ ಶ್ರೇಷ್ಠ ಕನಿಷ್ಠ ಕಾನೂನೇ. ಎಡಗಣ್ಣು ಬಲಗಣ್ಣು ಹೊಡೆದ್ರೆ ಅದೃಷ್ಟ, ಎಡಗಣ್ಣು ಮಾಡ್ಕೊಂಡ್ರೆ ಏನೋ ಅಪಶಕನ. ಅಂದರೆ ಇವನ್ನೂ ಕೂಡ ಕಾನೂನುಗಳ ಮಾಡಿ ಹಾಕಿದ್ರಲ್ಲ. ಪ್ರಪಂಚದ ಬೇರೆ ದೇಶದಲ್ಲಿ ಇವಿಲ್ಲ. ಇವೆಲ್ಲವನ್ನು ಅಡ್ರೆಸ್ ಮಾಡಬೇಕಾದ್ರೆ ಸಂವಿಧಾನ ರಚನೆಕಾರರಿಗೆ ಇಂಡಿಯಾದ ಪರಿಸ್ಥಿತಿ ಇದೆಯಲ್ಲ, ಅದು ವೈಮಾನಿಕ ಸಮೀಕ್ಷೆ ರೀತಿಯಲ್ಲಿ ಬಂದು ಬರೆಯಕ್ಕಾಗಲ್ಲ. ಯಾರ್ಯಾರು ಇಂಡಿಯಾವನ್ನು ವೈಮಾನಿಕ ಸಮೀಕ್ಷೆ ರೀತಿಯಲ್ಲಿ ನೋಡಿದ್ರಲ್ಲ, ಅವ್ರು ಯಾರು ಇದ್ರಲ್ಲಿ ಡಿಬೇಟಲ್ಲಿ ಭಾಳ ಜನ ಭಾಗವಹಿಸಿಲ್ಲ. ನೀವು ತೆಗೆದು ಓದಿ ಅದನ್ನು, ಯಾರು ಭಾಗವಹಿಸಿದ್ರು ಯಾರು ಭಾಗವಹಿಸಿಲ್ಲ. ಯಾಕಂತಂದರೆ ಇಂಥ ಚರ್ಚೆಗಳು ಮುಂಚೂಣಿಗೆ ಬಂದಾಗ ಅದು ಫೇಸ್ ಮಾಡೋಕ್ಕಾಗಲಿಲ್ಲ. ಇದು ಭಾಳ ದೊಡ್ಡ ಸವಾಲು. ಈ ಸವಾಲನ್ನು ಎದುರಿಸೋ ಸಲುವಾಗಿಯೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಬಹಳ ಬೃಹತ್ತಾದ ಪ್ರಮಾಣವನ್ನು ಪಡೆದಿದೆ. ಇದನ್ನು ಹೊರತುಪಡಿಸಿ ಬಹಳ ದೊಡ್ಡ ಸಂವಿಧಾನ ಹೆಮ್ಮೆ ಪಡ್ತೀವಿ ಅಂತಲ್ಲ, ಅನೇಕ ಸಮಸ್ಯೆಗಳು ಇದ್ದ ಕಾರಣಕ್ಕಾಗಿ ಮತ್ತು ಧಾರ್ಮಿಕ ಸಾಮಾಜಿಕ ಹಿತಾಸಕ್ತಿಯನ್ನು ಬಲಪಡಿಸುತ್ತಿದ್ದ, ಎಲ್ಲ ಬಗೆಯ ಅಪಮಾನ ಅಸಮಾನತೆಯನ್ನು ಸಮರ್ಥಿಸುತ್ತಿದ್ದ ಕಾನೂನುಗಳ ವಿರುದ್ಧ ಈ ಕಾನೂನುಗಳನ್ನು ರಚನೆ ಮಾಡಬೇಕಾಗಿತ್ತಲ್ಲ, ಅದು ಬಹಳ ದೊಡ್ಡ ಸವಾಲು. ಆ ಕಾರಣಕ್ಕಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಗಾತ್ರ ದೊಡ್ಡದಾಯಿತು. ಯಾಕೆ ಸಾಂಪ್ರದಾಯಿಕ ಕಾನೂನುಗಳೆಲ್ಲವೂ ಕೂಡ ಅಸಮಾನತೆಯನ್ನು ಏನು ಮಾಡ್ತಿದ್ದಪ್ಪ ಅಂದರೆ ನಂಬಿಸ್ತಾ ಇದ್ದು, ಒಪ್ಪಿಸ್ತಾ ಇದ್ದು. ಹೆಂಗೆ ಒಪ್ಪಿಸ್ತಾ ಇದ್ದು? ಇಲ್ಲಿ ಬಡತನ ಇದೆ ಯಾಕಂತ ಕೇಳಿದ್ರೆ, ಬಡವರು ಯಾಕಾಗಿದ್ದಾರೆ? ಅವ್ರ ಪೂರ್ವಜನ್ಮದ ಪಾಪದ ಫಲ ಅದು. ಇಲ್ಲೇ ಈಗಲೂ ಹಂಗೆ ಇದೆ ನಂಬಿಕೆ. ಶ್ರೀಮಂತರಾಗಿದ್ದಾರೆ, ಸುಖವಾಗಿದ್ದಾರಲ್ಲ, ಅದು ಯಾಕೆ? ಅದು ಪೂರ್ವಜನ್ಮ ಮಾಡಿದ್ದ ಪುಣ್ಯದ ಫಲ. ಇಲ್ಲಿ ಮಹಿಳೆಯರನ್ನ ಏನು ಬೆಂಕಿಗೆ ಎಸ್ತಾರಲ್ಲ, ಸತಿ ಸಗಮನ, ಯಾಕೆ? ಅದೇ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮ. ಮತ್ತು ಕೆಲವ್ರನ್ನ ಹೆಸರಲ್ಲಿ ಯಾಕೆ? ಅವರು ಹಿಂದಿನ ಜನ್ಮ ಮಾಡಿದ ಪುಣ್ಯ. ಇವೆಲ್ಲವೂ ಅಲಿಖಿತ ಕಾನೂನುಗಳು. ಹಾಗಾಗಿ ಅಕಾಡೆಮಿ ಬಾಬಾ ಸಾಹೇಬ್ ಇಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಧರ್ಮ ಅಂದರೆ, ಇಂಡಿಯಾದಲ್ಲಿರ್ತಕ್ಕಂಥ ಸಮಾಜ ಅಂದರೆ ಎಲ್ಲ ಬಗೆಯ ಅಸಮಾನತೆ ಮತ್ತು ಅಪಮಾನವನ್ನು ಸಮರ್ಥಿಸುತ್ತದೆ, ನಂಬಿಸುತ್ತದೆ ಮತ್ತು ಒಪ್ಪಿಸುತ್ತದೆ. ಈ ಸ್ವಭಾವದ ವಿರುದ್ಧ ಲಿಖಿತ ಕಾನೂನುಗಳನ್ನು, ಸಂಸದೀಯ ಪ್ರಜಾಪ್ರಭುತ್ವದ ಕಾನೂನುಗಳನ್ನು ರಚನೆ ಮಾಡಬೇಕಾಗುತ್ತಲ್ಲ, ಇದು ಬಹಳ ದೊಡ್ಡ ಸವಾಲು. ಇದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ? ಆ ಸಂವಿಧಾನ ರಚನಾ ಸಭೆಯ ಚರ್ಚೆಯ ಸಂಪುಟಗಳನ್ನು ತೆಗೆದು ಓದಬೇಕು. ಕುವೆಂಪು ಭಾಷಾ ಭಾರತಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ 10 ಸಂಪುಟಗಳಲ್ಲಿ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಕಟಿಸಿದರೆ, ಒಂದೊಂದು ಪುಟದಲ್ಲಿ ಎಷ್ಟೆಷ್ಟು ಜನ ಏನೇನು ಡಿಬೇಟ್ ಮಾಡಿದ್ರು ಅನ್ನುವಂಥ ಸೂಕ್ಷ್ಮ ವಿವರಗಳು ಅದರಲ್ಲಿ ಸಿಗ್ತವೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಎಷ್ಟು ಮುಖ್ಯನೋ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಾಜ್ಯ
ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಭಾಗ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 36 to 51 ಯಾರು ಬೇಕಾದ್ರೂ ಓದ್ಬೋದು. ಈಗ ಆಂಡ್ರಾಯ್ಡ್ ಮೊಬೈಲ್ PDF ಸಿಗುತ್ತೆ. ಅಲ್ಲಿ ಏನು ಹೇಳಿದ್ದಾರೆ, ದೇಶದ ಆಸ್ತಿ ಸಂಪತ್ತನ್ನು ಒಬ್ಬರ ಕೈಗೆ ಕೊಡಬಾರದು, ಸಾಧ್ಯವಾದಷ್ಟು ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು, ಸಂಬಳ ಕೊಡುವಾಗ ಪುರುಷರಿಗೆ ಮತ್ತು ಮಹಿಳೆಯರಿಗೆ ತಾರತಮ್ಯ ಮಾಡಿ ಸಂಬಳ ಕೊಡಬೇಡ್ರಿ. ನಾನು 2 ಬಗೆಯ ಕಾನೂನುಗಳು ಹೇಳಿದ್ನಲ್ಲ, 2 ಬಗೆಯ ಕಾನೂನುಗಳು ನಮಗೆ ನಮ್ಮ ತಿಳುವಳಿಕೆಯ ನಮ್ಮ ಅನುಭವದ ಭಾಗ ಆಗಿದ್ದಾವೆ. ನಾವು ನೌಕರಸ್ಥರಾದರೆ ಸಂಸದೀಯ ಪ್ರಜಾಪ್ರಭುತ್ವದ ಕಾನೂನು ಚೌಕಟ್ಟಿನೊಳಗಡೆ ಬರ್ತೀವಿ. ಹಾಗಾಗಿ ಸರ್ಕಾರಿ ಸಂಬಳ ಪಡೆಯುವಾಗ ಅಥವಾ ಸರ್ಕಾರೇತರ ಇಲಾಖೆಗಳಲ್ಲಿ ಸಂಬಳ ಪಡೆಯುವಾಗ ಪುರುಷರಿಗೂ ಮಹಿಳೆಯರಿಗೂ ಸಮಾನ ದುಡಿಮೆಗೆ ಸಮಾನ ವೇತನ. ಪುರುಷರು ಕಡಿಮೆ ಅಲ್ಲಿ ಪುರುಷರು ಜಾಸ್ತಿ ಮಹಿಳೆಯರು ಕಡಿಮೆ ಅಂತ ಇಲ್ಲ. ಆದರೆ ಹೊಲಕ್ಕೆ ಹೋಗ್ರಿ, ಗದ್ದೆಗೆ ಹೋಗ್ರಿ, ಅಲ್ಲಿ ಫ್ಯೂಡಲ್ ಲಾಸ್ಗಳಿದ್ದಾವೆ, ಅಲ್ಲಿ ಧರ್ಮ ಕೇಂದ್ರಿತ ಕಾನೂನುಗಳಿದ್ದಾವೆ, ಅಲ್ಲಿ ಅಸಮಾನತೆ ಸಮಾಜವನ್ನು ಪೋಷಣೆ ಮಾಡ್ತಕ್ಕಂಥ ಕಾನೂನುಗಳಿದ್ದಾವೆ. ಅಲ್ಲಿ ಪುರುಷರಿಗೊಂದು ಸಂಬಳ, ಮಹಿಳೆಯರಿಗೊಂದು ಸಂಬಳ. ಇದು ಕರ್ನಾಟಕದಲ್ಲಿ ನಿಜ, ಇಂಡಿಯಾದಲ್ಲಿ ನಿಜ, ಹೊಲದಲ್ಲೂ ನಿಜ, ಗದ್ದೆಯಲ್ಲಿ ನಿಜ, ತೋಟದಲ್ಲಿ ನಿಜ. ಹಂಗಿದ್ರೆ ಈ ರೀತಿಯಲ್ಲಿ ಮಾಡಿದ ಕೂಲಿಗೆ ಅಸಮಾನ ಸಂಬಳವನ್ನು ಪಡೆಯುತ್ತಿರುವ ಮಹಿಳೆಯರಾಗಲಿ ಪುರುಷರಾಗಲಿ, ಇವನು ಮಕ್ಕಳಿಗೂ ಕೂಡ, ಮಕ್ಕಳು ಕೂಲಿಗೆ ಹೋಗ್ತಾರೆ, ಮಕ್ಕಳಿಗೆ ಕಡಿಮೆ ಕೂಲಿ ಕೊಡ್ತಾರೆ. ಅವರು ವಯಸ್ಕರು ಏನಿರ್ತಾರಲ್ಲ ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಮಕ್ಕಳು ಕೂಡ, ಅದರ ಕೂಲಿ ತಾರತಮ್ಯ ಮಾಡ್ತಾರೆ. ಎಲ್ಲೆಲ್ಲಿ ಈ ಬಗೆಯ ತಾರತಮ್ಯನ ಅನುಭವಿಸ್ತಿದ್ದಾರಲ್ಲ ಅವರೆಲ್ಲರೂ ಸಂವಿಧಾನವನ್ನು ಇವತ್ತು ಅರ್ಥ ಮಾಡ್ಕೊಂಡು ಧರ್ಮ ಕೇಂದ್ರಿತ ಕಾನೂನುಗಳನ್ನು ಧಿಕ್ಕರಿಸಬೇಕು, ಅಸಮಾನತೆಯ ಸಮಾಜ ಕೇಂದ್ರಿತ ಕಾನೂನುಗಳನ್ನು ಧಿಕ್ಕರಿಸಬೇಕು. ಆಧುನಿಕ ಸಂಸದೀಯ ಪ್ರಜಾಪ್ರಭುತ್ವದ ಭಾರತ ಸಂವಿಧಾನದ ಕಾನೂನುಗಳನ್ನು ಪಾಲಿಸಲಿಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗಬೇಕು. ಈಗೇನಾಗಿದೆ ವರ್ತಮಾನ ಕಾಲದಲ್ಲಿ 2 ಬಗೆಯ ಸಂವಿಧಾನಗಳು, 2 ಬಗೆಯ ಕಾನೂನುಗಳ ನಡುವೆ ಸದಾ ಪೈಪೋಟಿ ಮತ್ತು ಸಂಘರ್ಷ ಇದೆ. ಒಂದು ಧರ್ಮ ಕೇಂದ್ರಿತವಾಗಿರ್ತಕ್ಕಂಥ ಅಸಮಾನತೆಯನ್ನೇ ಪಾಲಿಸುವಂಥ ಒಪ್ಪಿಸುವಂಥ ಅಸಮಾನತೆಯ ಸಮಾಜದ ಅಲಿಖಿತ ಕಾನೂನುಗಳು ಒಂದು ಕಡೆ, ಇನ್ನೊಂದು ಕಡೆ ಸಂಸದೀಯ ಪ್ರಜಾಪ್ರಭುತ್ವದ ಕಾನೂನುಗಳು ಇನ್ನೊಂದು ಕಡೆ. ಇವುಗಳ ನಡುವೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದ ಅಂದಿನಿಂದ ಇಂದಿನವರೆಗೂ ನಿರಂತರವಾದ ಸಂಘರ್ಷ ಇದೆ. ಆ ಸಂಘರ್ಷದ ಭಾಗ ನಾವಾಗಿದ್ದೀವಿ, ಅದರೊಳಗಡೆ ನಾವಿದ್ದೀವಿ. ಅಷ್ಟು ಮಾತ್ರವಲ್ಲ, ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಎಂಬುವಂಥ ಒಂದು ಸಮೂಹದ ಅಪೇಕ್ಷೆ, ಅಸಮಾನತೆಯನ್ನು ಮುಂದುವರಿಸಬೇಕು ಎಂಬುದು ಮತ್ತೊಂದು. ಇವೆರಡರ ನಡುವೆ ಕೂಡ ಸಂಘರ್ಷ ಇದೆ. ಸೊ ಈ ಸಂಘರ್ಷದಲ್ಲಿ ಭಾರತ ಸಂವಿಧಾನಕ್ಕೆ ತಾತ್ಕಾಲಿಕವಾದ ಹಿನ್ನಡೆ ಸಂಭವಿಸಿದೆ ಅಂತ ನಾವು ಭಾವಿಸ್ತೇವೆ. ತಾತ್ಕಾಲಿಕವಾದ ಹಿನ್ನಡೆ ಸಂಭವಿಸಲಿಕ್ಕೆ ಕಾರಣ ಏನು? ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಕೂತಿರ್ತಕ್ಕಂಥ ಪ್ರತಿನಿಧಿಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸಾಮಾನ್ಯ ಆಶಯಗಳನ್ನ ಜಾರಿಗೆ ತಂದಿದ್ದಾರಾ? ಜಾರಿಗೆ ತಂದಿಲ್ಲ. ಶಾಸಕಾಂಗದಲ್ಲಾಗಲಿ ಕಾರ್ಯಾಂಗದಾಗಲಿ ಇವತ್ತಿನವರೆಗೂ ಆಂಶಿಕ ಮಟ್ಟದಲ್ಲಾದರೂ ಜಾರಿಗೆ ತಂದಿಲ್ಲ. ಈಗ ರೆವಿನ್ಯೂ ವಿಷಯಕ್ಕೆ ಬಂದರೆ, ಭೂಮಿ ವಿಷಯಕ್ಕೆ ಬಂದರೆ, ಇಡೀ ಕರ್ನಾಟಕದಲ್ಲಿ ಬಗರುಕುಂ ಇಶ್ಯೂ, ನಿಮ್ಮಲ್ಲಿ ಕೆಲವರಿಗಾದರೂ ತಿಳುವಳಿಕೆ ಭಾಗ ಆಗಿರ್ಬೋದು, ಅನುಭವದ ಭಾಗ ಆಗಿರ್ಬೋದು. ಫಾರ್ಮ್ ನಂಬರ್ 53 ಇನ್ನೂ ಮುಗಿದಿಲ್ಲ. ಫಾರಂ ನಂಬರ್ 57 ಅರ್ಜಿ ತಗೊಂಡಿದ್ದಾರೆ. ಅದರಲ್ಲಿ ಸುಮಾರು 80% ಅಷ್ಟು ಅರ್ಜಿಗಳನ್ನು ನಿರಾಕರಿಸಲಾಯಿತು. ಅರ್ಜಿನ ತಗೊಂಡು ನಿರಾಕರಿಸಿದರು. ಇದರ ಅರ್ಥ ಯಾರಿಗೆ ಭೂಮಿ ಇಲ್ಲವೋ ಅವರಿಗೆ ಭೂಮಿ ಕೊಡಬೇಕು ಎಂಬುದು ಶಾಸಕಾಂಗ ಮತ್ತು ಕಾರ್ಯಾಂಗದ ಆಯ್ಕೆ ಆಗಿಲ್ಲ, ಇಚ್ಛೆ ಆಗಿಲ್ಲ, ಇಚ್ಛಾಶಕ್ತಿ ಆಗಿಲ್ಲ. ಆ ಕಾರಣಕ್ಕಾಗಿ ಜನತೆಯನ್ನು ಇಕ್ಕಟ್ಟಿಸಿಲಿಸ್ತದೆ. ಅಷ್ಟು ಮಾತ್ರವಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಮೊದಲಿಗೆ ನಾಗರಿಕತ್ವದ ಬಗ್ಗೆ ಹೇಳ್ತದೆ ನಿಜ. ಆದರೆ ಈಗಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗದ ಸಾಮಾನ್ಯ ನಡವಳಿಕೆ ಏನಾಗಿದೆ ಅಂತಂದರೆ, ಜನರಿಗೆ ಹೊಲಕ್ಕೋಗಿ ಮಾಗಣಿ ಮಾಡ್ಕೊಂಡು ದುಡುಕೋ ತಿಂಬಕ್ಕೆ ಬಿಡೋಂಗಿಲ್ಲ. ಬೆಳಗಾನೆದ್ರೆ ನೆಮ್ಮದಿ ಕೇಂದ್ರಕ್ಕೆ ಹೋಗ್ಬೇಕು, ಬೆಳಗಾನೆದ್ರೆ ನಾಡ ಕಚೇರಿಗೆ ಹೋಗ್ಬೇಕು, ಬೆಳಗಾನೆದ್ದಿಗೆ ನೆಟ್ ಸೆಂಟ್ರಿಗೆ ಹೋಗ್ಬೇಕು. ಈಗ ಜನಗಣತಿ ಬಂದ್ಬಿಟ್ಟಿತ್ತು ನೋಡ್ರಿ, ಈಗ ಜನಗಣತಿ ಮಾಡಿಸ್ಬೇಕಂತ. ಆ ಹಿಂದೆ ಒಂದು ಜನಗಣತಿ ಬಂದಿತ್ತು. ಮತ್ತು ಯಾವುದು ನಮ್ಮ ವೋಟರ್ ID ಅಪ್ಡೇಟ್ ಮಾಡಬೇಕು. ಇವ್ರು ಹೊಟ್ಟೆ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ಟೆ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಇಲ್ಲಿ ಬದುಕಿದ್ರು ಇಲ್ವಂತ ಅಪ್ಡೇಟ್ ಮಾಡ್ರಿ ಅಂತ ಹೇಳಕ್ ಹೇಳ್ತಾರಲ್ಲ. ರೈತರು ದುಡಿಮೆ ಬೇಕು, ಕಾರ್ಮಿಕರು ದುಡಿಮೆಯ ಪ್ರತಿಫಲ ಬೇಕು, ಅವಾಗ ಅವರಿಗೆ ಅಸ್ತಿತ್ವ ಇರ್ತದೆ. ಆದರೆ ವೋಟರ್ ಲಿಸ್ಟಲ್ಲಿ ಅವರಿಗೆ ಗುರುತು ಇಲ್ಲ. ಏನಿದು ಅಂದರೆ ಶಾಸಕಾಂಗ ಕಾರ್ಯಾಂಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸಾಮಾನ್ಯ ತತ್ವಗಳನ್ನು ಆಶಯಗಳನ್ನು ಜಾರಿ ತಂದಿದ್ದಾರ ಅಂತ ಕೇಳಿದರೆ, ನಮ್ಮಲ್ಲಿ
ಆ ಪ್ರಶ್ನೆ ಆಗಿಬಿಡ್ತದೆ. ಬಾಬಾ ಸಾಹೇಬರಿಗೆ ಸಂವಿಧಾನ ರಚನೆ ಮಾಡುವಾಗ ಬಹಳ ದೊಡ್ಡ ದೂರಗಾಮಿ ಆಲೋಚನೆ ಇತ್ತು. ನಾನು 2 ಅಂಶಗಳನ್ನು ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ಒಂದೇನಂತಂದರೆ, ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಒಳ್ಳೆಯ ದೇಶವನ್ನು ಕಟ್ಟಲಿಕ್ಕೆ, ಸಮಾನತೆಯ ದೇಶವನ್ನು ಕಟ್ಟಲಿಕ್ಕೆ, ಘನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಸೂಚಿಗಳು, ಅನುಚ್ಛೇದಗಳು ಇದ್ದಾವೆ, ಆದರೆ ಜಾರಿ ತರ್ತಾರೆ. ಬಾಬಾ ಸಾಹೇಬರ ಧ್ಯೇಯ ಆದರ್ಶಗಳು ಬಹಳ ಮುಖ್ಯವಾಗಿ 3: ಸ್ವಾತಂತ್ರ್ಯ ಮತ್ತು ಸಮಾನತೆ, ಸೋದರತೆ. ತುಂಬ ಜನ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ಭಾರತ ವಿದ್ವಾಂಸರು ಈ 3 ಪರಿಕಲ್ಪನೆಗಳಿದಾವಲ್ಲ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವನ್ನು ಬಾಬಾ ಸಾಹೇಬರು ಫ್ರೆಂಚ್ ರೆವಲ್ಯೂಷನಿಂದ ತಗೊಂಡಿದ್ದಾರೆ ಅಂತ ಈಗಾಗಲೇ ಬರೆದುಬಿಟ್ಟಿದ್ದಾರೆ, ನಂಬಿಸ್ಬಿಟ್ಟಿದ್ದಾರೆ. ತುಂಬ ಜನ ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಇಂಪಾಸಿಬಲ್. ಸ್ವಾತಂತ್ರ್ಯ, ಸಮಾನತೆ, ಸೋದರತೆ, ಈ 3 ಕಾನ್ಸೆಪ್ಟನ್ನು ಬಾಬಾ ಸಾಹೇಬರು ತಗೊಂಡಿರೋದು. ಮತ್ತು ಎಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತಂದರೆ, ಅವರು ಬೌದ್ಧ ಧರ್ಮದಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಬೌದ್ಧ ಧರ್ಮದಿಂದ ಇನ್ಫ್ಲೂಯೆನ್ಸ್ ಆಗಿ ಬೌದ್ಧ ಧರ್ಮದ ಸಾಮಾನ್ಯ ಆಶಯಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅವರು ಮೆನ್ಷನ್ ಮಾಡಿದಂಥ ಸಾಮೂಹಿಕ ಬೇಸಾಯ ಪದ್ಧತಿ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 39 ಆಸ್ತಿ ಸಂಪತ್ತು ಏಕ ವ್ಯಕ್ತಿಯಲ್ಲಿ ಕೇಂದ್ರೀಕೃತ ಆಗಬಾರ್ದನ್ನ ಇದಿರ್ಬೋದು. ಅಷ್ಟು ಮಾತ್ರವಲ್ಲ, ರಾಜನೀತಿಯ ನಿರ್ದೇಶಕ ತತ್ವಗಳ ಭಾಗದಲ್ಲಿ ನದಿ, ಸರೋವರ, ಸಮುದ್ರ, ಹಳ್ಳ, ಕೊಳ್ಳ, ಕೊರಕಲು, ಗಿಡ, ಮರ, ಪ್ರಾಣಿ, ಪಕ್ಷಿ, ನೊಣ, ಇವೆಲ್ಲವೂ ಜೀವಜಂತುಗಳಿದಾವಲ್ಲ, ಅವುಗಳನ್ನು ಅನಗತ್ಯವಾಗಿ ಕೊಲ್ಲಬೇಡಿ, ಅವುಗಳನ್ನು ರಕ್ಷಣೆ ಮಾಡಿರಿ ಎನ್ನುವಂಥ ಒಂದು ಅನುಚ್ಛೇದ ರಾಜ್ಯನೀತಿಯ ನಿರ್ದೇಶಕ ತತ್ವಗಳಲ್ಲಿದೆ. ಇದು ಅಹಿಂಸೆಯನ್ನು ಒಳಗೊಂಡದ್ದು. ಈ ಅನುಚ್ಛೇದವು ಕೂಡ ಬುದ್ಧಿಸಮಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿದೆ. ಬಾಬಾ ಸಾಹೇಬ್ ಇಲ್ಲದೇ ಇದ್ರೆ ಬಹುಶಃ ಅದು ಸೇರ್ತಿರಲಿಲ್ಲ. ನಮಗೆಲ್ರಿಗೂ ರೆವಿನ್ಯೂ ಲ್ಯಾಂಡ್ ಇದ್ದರೆ ನಮ್ಮ ಅನುಭವ ಬಂದಿರ್ತದೆ. ಒಂದೇನೋ ಕಟ್ಟಿಗೆ ಮರ ದೊಡ್ಡದಿದೆ, ಅದನ್ನು ಕಟ್ ಮಾಡಿಸ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಹತ್ರ ನಾವು ಲೈಸೆನ್ಸ್ ತಗೋಬೇಕು, ಪರ್ಮಿಷನ್ ತಗೋಬೇಕು. ವಿತೌಟ್ ಪರ್ಮಿಷನ್ ನಾವು ಕಟ್ ಮಾಡಿದ್ರೆ ನಮ್ಮ ಮೇಲೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಇವೆಲ್ಲವೂ ಕೂಡ ಸಸ್ಯ, ಮರ, ಗಿಡ ಅವಕ್ಕೂ ಬದುಕು ಹಕ್ಕಿದೆ. ಆ ಬದುಕು ಹಕ್ಕನ್ನು ಮನುಷ್ಯರು ಉಳಿಸ್ಬೇಕು ಅನ್ನುವಂಥ ತತ್ವ ಇದೆಯಲ್ಲ, ಇದು ಬುದ್ಧಿಸಮಿಂದ ಬಂದಿದೆ. ಮುಂದುವರೆದು ಬಾಬಾ ಸಾಹೇಬರ ಮೂಲಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅಳವಡಿಸಲ್ಪಟ್ಟಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 171 ಅದೇನು ಹೇಳ್ತದೆ ಅಂತಂದರೆ, ಅದು ಗಲ್ಲು ಶಿಕ್ಷೆಗೆ ಸಂಬಂಧಪಟ್ಟಿದೆ. ಯಾರೋ ಒಬ್ಬ ವ್ಯಕ್ತಿ ಏನೋ ಕೊಲೆನೋ ಮತ್ತೊಂದು ಮಗದೊಂದು ಮಾಡಿರ್ತಾನೆ, ಅದು ಹೈಕೋರ್ಟಲ್ಲೂ ಸುಪ್ರೀಂ ಕೋರ್ಟಲ್ಲೂ ಏನಾಗಿ ಹಿಯರಿಂಗ್ ನಡೆದು ಕೊನೆಗೆ ಎವಿಡೆನ್ಸಿನ ಕೊನೆಗೆ ಜಡ್ಜ್ಮೆಂಟ್ ಆಗಿ ಒಂದು ತೀರ್ಪು ಬರ್ತದಂತ ಭಾವಿಸೋಣ. ಆ ಸಂಬಂಧಪಟ್ಟ ಮೊದಲಿಗೆ ಆರೋಪಿ ಆಗಿರ್ತಾನೆ, ನಂತರ ಅಪರಾಧಿ ಆಗ್ತಾನೆ. ಸಂಬಂಧಪಟ್ಟ ಸುಪ್ರೀಂ ಕೋರ್ಟು, ಹೈಕೋರ್ಟು ಗಲ್ಲು ಶಿಕ್ಷೆಯನ್ನು ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಗಲ್ಲು ಶಿಕ್ಷೆ ತೀರ್ಮಾನ ಮಾಡಿದಾಗ ಆ ಫೈಲು ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರಿಗೆ ಹೋದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಾಷ್ಟ್ರಪತಿಯವರಿಗೆ ಹೋಗುತ್ತೆ. ರಾಷ್ಟ್ರಪತಿಯವರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 3 ಆಪ್ಷನ್ ಕೊಡ್ತದೆ. ಅದನ್ನು ಮರುಪರಿಶೀಲನೆಗೆ ಕಳಿಸ್ಬೋದು ಸುಪ್ರೀಂ ಕೋರ್ಟ್, ಅಥವಾ ಗಲ್ಲಿಗೇರಿಸೋದನ್ನು ಮುಂದೂಡ್ಬೋದು, ಅಥವಾ ಗಲ್ಲಿಗೇರಿಸೋದನ್ನು ರದ್ದುಪಡಿಸ್ಬೋದು. ಈ ಗಲ್ಲಿಗೇರಿಸೋದನ್ನು ರದ್ದುಪಡಿಸೋದಿದೆಯಲ್ಲ, ಅದು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬಹುದಾದ ಸಾಧ್ಯತೆಗೆ ತಡೆ ಹಾಕಿದೆ. ಇದು ಕೂಡ ಬುದ್ಧಿಸಮ್ನ ಇನ್ಫ್ಲೂಯೆನ್ಸ್. ಇದರ ಅರ್ಥ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಸಮಾನತೆಯ ಆಶಯ ಇದೆ, ಘನತೆಯಿಂದ ಬದುಕಬೇಕೆನ್ನುವಂಥ ಆಶಯ ಇದೆ. ಇಷ್ಟು ಮಹತ್ವವಾಗಿರ್ತಕ್ಕಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಕೆಲಸ ಮಾಡೋ ವಾತಾವರಣದಲ್ಲಿ ಯಾವುದೇ ಇರ್ಬೋದು, ಇನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೊಂದು ಮಗದೊಂದು ಇರ್ಬೋದು, ಬಿಸ್ನೆಸ್ ಸೆಂಟರ್ ಇರ್ಬೋದು, ಇನ್ನೊಬ್ಬರನ್ನ ಶೋಷಣೆ ಮಾಡದಲ್ಲೇ, ಇನ್ನೊಬ್ಬರನ್ನ ಅಪಮಾನ ಮಾಡದಲ್ಲೇ ಬದುಕಿದರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಕೊಡುವಂಥ ಗೌರವ, ಬಾಬಾ ಸಾಹೇಬರಿಗೆ ಕೊಡುವಂಥ ಗೌರವ. ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಒಂದು ಮಹತ್ವದ ಮಾತನ್ನು ಕೊನೆಯಲ್ಲಿ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಬಾಬಾ ಸಾಹೇಬರು ಅವರೆಲ್ಲ ಬರವಣಿಗೆಯಲ್ಲಿ ಮೇಲಿನ ಮೇಲೆ ಹೇಳ್ತಾರೆ, ಬದುಕುವುದಕ್ಕೂ ಮತ್ತು ಘನತೆಯಿಂದ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ರೋಲ್ ಏನಂತಂದ್ರೆ, ಬದುಕ್ತಾ ಇದ್ರಲ್ಲ, ಪವರ್ ಚೇಂಜ್ ಆಗಲ್ವರೆಗೆ ಬದುಕ್ತಾ ಇದ್ರೆ ಅಷ್ಟೇ. ಪವರ್ ಚೇಂಜ್ ಆದಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದ ಮೇಲೆ ಘನತೆಯಿಂದ ಬದುಕಬೇಕಾದ ಬದುಕಿಗೆ ಇದು ಒಂದು ಮಾರ್ಗದರ್ಶಿ ಗ್ರಂಥ ಆಗಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆ ಪ್ರಿಯಾಂಬಲ್ ನೋಡ್ಬೇಕು ನಾವು, ಅದನ್ನು ಇಲ್ಲಿ ಇಡಬೇಕಾಗಿತ್ತು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್
ಕಾನ್ಸ್ಟಿಟ್ಯೂಷನ್ನ ಮುಖಪುಟ ಕವರ್ ಪೇಜ್ ನೋಡ್ರಿ, ಅದರಲ್ಲಿ ಪಿರಮಿಡ್ ಉಲ್ಟಾಗಿದೆ. ಈಗ ನೆಟ್ಟಲ್ಲಿ ಕೂಡ ಸಿಗುತ್ತೆ, ನೀವು ಕೂತಲ್ಲಿ ಬೇಕಾದ್ರೆ ಈಗ ಯಾರು ಆನ್ ಮಾಡ್ಕೋಬೇಡಿ, ನಾನು ಮಾತಾಡ್ತಿಲ್ಲ ಬಾಬು ಜಗಜೀವನರಾಮ್ ಈಗ ನೋಡ್ಬೇಡ್ರಿ, ಆಮೇಲೆ ನೋಡ್ಬೇಕಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಕವರ್ ಪೇಜ್ ತೆಗೆದು ನೋಡ್ರಿ, ಪಿರಮಿಡ್ ಉಲ್ಟಾಗಿದೆ. ಏನು ಇದರ ಇಂಡಿಕೇಶನ್, ಏನಿದ್ರ ಸೂಚನೆ ಅಂತ ಕೇಳಿದ್ರೆ, ಭಾರತವು ಅಸಮಾನತೆಯಿಂದ ಅಗಲವಾಗಿದೆ, ಅಸಮಾನತೆ ಮೇಲೆ ಅಗಲಾಗಿದೆ. ಅದನ್ನು ಕಡಿಮೆ ಮಾಡಿ, ಉಲ್ಟೆ ಮಾಡಿರಿ. ಅಸಮಾನತೆಯ ಸಮಾಜವನ್ನು ಸಮಾನತೆಯ ಸಮಾಜವಾಗಿ ಮಾರ್ಪಡಿಸಲಿ, ಅಪಮಾನಿತ ಸಮಾಜವನ್ನು ಘನತೆಯ ಬದುಕನ್ನಾಗಿ ಮಾರ್ಪಡಿಸಲಿ. ಮತ್ತೆ ಬಾಬಾ ಸಾಹೇಬರು ಹೇಳಿದ ಪಾಯಿಂಟಿಗೆ ಬರ್ತಿದ್ದೇನೆ, ಬದುಕುವುದಕ್ಕೂ ಘನತೆಯಿಂದ ಬದುಕುವುದಕ್ಕೆ ವ್ಯತ್ಯಾಸ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬಹಳ ದೊಡ್ಡ ಶಕ್ತಿ, ಬಹಳ ದೊಡ್ಡ ರೋಲ್ ಏನಂತಂದ್ರೆ, ಕೇವಲ ಬದುಕುತ್ತಿದ್ದವರನ್ನ ಘನತೆಯಿಂದ ಬದುಕಲಿಕ್ಕೆ ಮಾರ್ಗಸೂಚಿಯನ್ನು ಸೂಚಿಸಿದೆ. ಆದರೆ ಆಂಶಿಕ ಪ್ರಮಾಣದಲ್ಲಿ ಮಾತ್ರ ಸಾಧ್ಯ ಆಗಿದೆ, ಇಡಿಯಾಗಿಲ್ಲ. ಅದೇ ವ್ಯಾಖ್ಯಾನವನ್ನು ಬಾಬಾ ಸಾಹೇಬರು ಮುಂದುವರಿಸ್ತಾರೆ. ಶೋಷಣೆ ಮಾಡುತ್ತಾ, ಲೂಟಿ ಮಾಡುತ್ತಾ, ಅಪಮಾನ ಮಾಡುತ್ತಾ ಬದುಕುವುದು ಘನತೆಯ ಬದುಕು ಅಲ್ಲ, ಬಾಬಾ ಸಾಹೇಬರು ಹೇಳ್ತಾರೆ. ಅದೇ ಕಾಲಕ್ಕೆ ಶೋಷಣೆಯನ್ನು, ಅಪಮಾನವನ್ನು, ಅನ್ಯಾಯವನ್ನು ಅನುಭವಿಸುತ್ತಾ ಬದುಕುವುದು ಘನತೆಯ ಬದುಕು ಅಲ್ಲ. ಶೋಷಣೆ ಇಲ್ಲದ, ಅಪಮಾನ ಇಲ್ಲದ, ಅನ್ಯಾಯ ಇಲ್ಲದ ಬದುಕನ್ನು ನಾವು ನಿರ್ಮಾಣ ಮಾಡಬೇಕು. ಅದಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶಕ್ತಿಶಾಲಿಯಾದ ಮಾರ್ಗದರ್ಶಕ ಸೂಚಿಯಾಗಿದೆ. ಅಂಥ ಬದುಕಿಗೆ ಹಾತೊರೆಯುವಂಥವರು, ಅಂಥ ಬದುಕಿಗೆ ಆಸೆ ಪಡುವಂಥವರು ನಾವೆಲ್ಲರೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರವಣಿಗೆಗಳನ್ನು ಅಷ್ಟು ಮಾತ್ರವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೇನೆ ಬಾಬು ಜಗಜೀವನರಾಮ್ ಅವರ ಇಡೀ ರಾಜಕೀಯ ಜೀವನವನ್ನು, ಸಾಮಾಜಿಕ ಜೀವನವನ್ನು ನಾವು ಅರ್ಥಕೋಬೇಕು. ಮತ್ತು ಅವರು ಬಾಳಿದಂತೆ ಬಾಳಕ್ಕಾಗುತ್ತೆ, ಕೊನೆಯ ಪಕ್ಷ ಅವರ ಬೆಳಕಿನ ಅಡಿಯಲ್ಲಿ ನಾವು ಇರಬೇಕು. ಇದಕ್ಕೆ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯಕ್ಕೆ ಮತ್ತು ನನ್ನ ಕುಲಪತಿಗಳಿಗೆ, ಅಣ್ಣ ಮುಂದೆ ಇವ್ರ ಬಗ್ಗೆ ಬಾಬು ಜಗಜೀವನರಾಮ್ ಬಗ್ಗೆ ಮಾತಾಡ್ತಾರೆ, ಅವರಿಗೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ನಮ್ಮೆಲ್ಲರಿಗೂ ನಮಸ್ಕಾರ. ಜೈ ಭೀಮ್.